ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರವಿ. ನಮಸ್ತೆ ವೀಕ್ಷಕರೇ, ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಬಳಿ ಬಂದಿದ್ದೀನಿ. ನಾವಿಂದು ಮಿಶ್ರ ಮೊಳಕೆ ಕಾಳುಗಳಿನ ಸಾಂಬಾರ್ ಮಾಡುವ ವಿಧಾನ ಹೇಗೆಂದು ನೋಡೋಣ ಬನ್ನಿ. ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಾಂಬಾರು ಮಾಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು 4ರಿಂದ 5 ಥರದ್ದು ಮೊಳಕೆ ಕಾಳುಗಳನ್ನ ಇಟ್ಕೊಂಡಿದ್ದೀನಿ. ಮೊಳಕೆ ಬರ್ಸೋದು ಹೇಗಪ್ಪ ಅಂತಂದರೆ ನಾನು ಹಿಂದಿಂದ ಒಂದು ಪ್ರೀವಿಯಸ್ ವಿಡಿಯೋ ಇದೆ, ದಯವಿಟ್ಟು ಅದನ್ನು ನೋಡ್ಬೋದು. ಮೊಳಕೆ ಕಟ್ಟೋದು ಹೇಗೆ ಅನ್ನೋ ಥರದಲ್ಲಿ. ಬೇಸಿಗೆಗೆ ಒಳ್ಳೆ ಪ್ರೋಟೀನ್ಯುಕ್ತ ಆಹಾರ ಅಂತ ಹೇಳ್ಬೋದು. ಸೊ ಹಾಗೆ ಇಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀವಿ. ಒಂದು ದಪ್ಪದ ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾಯಿಸ್ಕೊಂಡ್ಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂದ ತಕ್ಷಣ ಮಧ್ಯಮ ಹಾಕಿರೋಂಥ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ, ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಸೋಸಿಟ್ಕೊಂಡಿರುವಂತಹ ಮೊಳಕೆ ಕಾಳುಗಳನ್ನ ಒಗ್ಗರಣೆ ಹಾಕಿದ ತಕ್ಷಣ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು. ಕಟ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಜಾಸ್ತಿ ತರಕಾರಿ ಏನು ಯೂಸ್ ಮಾಡೋ ಅವಶ್ಯಕತೆ ಏನು ಬರಲ್ಲ. ನೀವು ತರಕಾರಿ ಹಾಕ್ಕೊಳ್ಬೋದು. ಜಸ್ಟ್ ನಾವಿಲ್ಲಿ ರಿಚ್ ಪ್ರೋಟೀನ್ ಇರೋ ಮೊಳಕೆ ಕಾಳುಗಳನ್ನ ಹಾಕ್ಕೊಳ್ತಾ ಇರೋದ್ರಿಂದ ನಮಗೇನು ತರಕಾರಿ ಅವಶ್ಯಕತೆ ಏನು ಬರಲ್ಲ ಅನಿಸುತ್ತೆ. ತರಕಾರಿ ಹಾಕ್ಕೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಮಧ್ಯಮ ಹುರಿನಲ್ಲಿ ಒಂದು 3ರಿಂದ 4 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹಾಗೆ ಇತ್ತು ಅಂತಂದರೆ ಅದು ಮಸಾಲೆಯಲ್ಲಿ ನೀಟಾಗಿ ಮಿಕ್ಸ್ ಆಗೋಲ್ಲ. ಬಟ್ ಅದು ಕೊನೆಗೂ ಅದು ಟೈಮ್ ತುಂಬ ತಗೊಳುತ್ತೆ ಮಸಾಲೆಯಲ್ಲಿ ಬೇಯೋದಕ್ಕೆ. ಇಷ್ಟಾದಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಹುಯ್ಕೊಳ್ತಾ ಇದ್ದೀನಿ. 1-2 ಮಿಕ್ಸ್ ಕೊಡಿ, 1-2 ಟಚ್ ಮಿಕ್ಸ್ ಕೊಡಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆನ. ಮಿಕ್ಸ್ ಮಾಡಿ ಆದಮೇಲೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾವಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀವಿ ಸಾಂಬಾರು ಎಲ್ಲ ಥರದಲ್ಲೂ. ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಬೋದು, ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಸಹ ಮಾಡ್ಕೊಳ್ಬೋದು. ನಾನಿಲ್ಲಿ ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್. ಇದು ಬೇಕಂದ್ರೆ ಹಾಕ್ಕೊಳ್ಬೋದು, ಇಲ್ಲ ಸ್ಕಿಪ್ ಮಾಡಿ. ಮಸಾಲೆ ಹಿಟ್ಟಿರೋದಲ್ವ, ಸ್ವಲ್ಪ ಅದು ಕಸ್ತೂರಿ ಮೇಥಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಘಮ ಹಾಗೆ ಬರ್ತಾನೆ ಇದೆ. 1-2 ಕುದಿ ಬರಬೇಕು. ಕುದಿ ಬಂದ ತಕ್ಷಣ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಸುಮಾರು ಮಧ್ಯಮ ಪ್ರಮಾಣ ಹುರಿನಲ್ಲಿ 1 ಅಥವಾ 2 ವಿಸಿಲ್ ಹಾಕ್ಸ್ಕೊಳ್ಬೋದು. ನೋಡಿ ವೀಕ್ಷಕರೇ, 1ರಿಂದ 2 ವಿಸಿಲ್ ಆದ ತಕ್ಷಣ ನಾನು ಕುಕ್ಕರ್ ಆಫ್ ಮಾಡಿಕೊಂಡು ವಿಸಿಲ್ ತೆಗೆದುಕೊಂಡಿದ್ದೀನಿ. ಸಾಂಬಾರು ನೋಡಿ ಎಷ್ಟು ನೀಟಾಗಿ ಆಗಿದೆ. ನೋಡಿ, ಗಮ್ಮಂತ ಸುವಾಸನೆ ಬರ್ತಾ ಇದೆ. ವೀಕ್ಷಕರೇ, ಫೈನಲಾಗಿ ಅನ್ನದ ಜೊತೆ ಮೊಳಕೆ ಕಟ್ಟಿ ಸಾರನ್ನ ಬಡಿಸ್ಕೊಂಡಿದ್ದೀನಿ. ಸೊ ಇವಾಗ ಕರೆಕ್ಟಾಗಿ 1:15 ಆಗಿದೆ. 1:45 ಊಟದ ಸಮಯ. ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋದೇನೆ ಇವಾಗ. ನೀವು ಒಂದು ಸತಿ ಟ್ರೈ ಮಾಡಿ. ಸೊ ನಾನಿವಾಗ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.